ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಈಗಾಗಲೇ ಡಿಸೆಂಬರ್ 2025 ಮುಗಿದಿದೆ. 2-3 ದಿನ ಆಗಿದ್ದಾವೆ. ಈಗ ನಾವು ಪ್ರೆಸೆಂಟಾಗಿ ಜನವರಿನಲ್ಲಿ ನಡೀತಾ ಇರತಕ್ಕಂತಹ ಒಂದು 11ನೇ ತಾರೀಕು ಮತ್ತು 25ನೇ ತಾರೀಕು ಟೋಟಲಾಗಿ SDA ಮತ್ತು FDA ಬೇರೆ ಬೇರೆ ಹುದ್ದೆಗಳಿಗೆ ಇಲ್ಲಿ ನೇಮಕಾತಿಗಾಗಿ ಪರೀಕ್ಷೆಯನ್ನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮಾಡ್ತಾ ಇದೆ. ಆ ಒಂದು ಎಕ್ಸಾಮ್ನ ಗಮನದಲ್ಲಿ ಇಟ್ಟುಕೊಂಡು ಈ ಒಂದು ತರಗತಿಗಳನ್ನು ನಾವು ಮಾಡ್ಕೊಳ್ತಾ ಹೋಗ್ತಾ ಇದ್ದೇವೆ. ಪ್ರಚಲಿತ ಘಟನೆಗಳು ಅಂತ ಏನು ಪ್ರತಿ ತಿಂಗಳ ಒಂದು ಕೊನೆಯಲ್ಲಿ ನಮ್ಮ ಒಂದು ಚಾನಲ್ನಲ್ಲಿ ನಿಮಗೆ ಸಂಪೂರ್ಣವಾಗಿ ಪ್ರಚಲಿತ ಘಟನೆಗಳ ಒಂದು ತರಗತಿ ನಿಮಗೆ ಸಿಗ್ತದೆ. ಅದನ್ನು ನೀವು ಫ್ರೀಯಾಗಿ ನೋಡ್ಕೊಳ್ತಾ ಹೋಗಬಹುದು. ಮೊದಲನೇದಾಗಿ ಇವತ್ತಿನ ಒಂದು ಏನು ಡಿಸೆಂಬರ್ 2025 ಒಂದು ಪ್ರಚಲಿತ ಘಟನೆಗಳನ್ನು ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ನೀವು ಏನು ಮಾಡಬೇಕು ಅಂತ ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಬೇಕು. ಇನ್ನು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ಒಂದು ಬಾರಿ ಈ ಒಂದು ವಿಡಿಯೋನ ಶೇರ್ ಮಾಡಬೇಕು. ಅದನ್ನು ಮಾಡಿದರೆ ನಿಮಗೂ ಕೂಡ ಮುಂದೆ ಬರ್ತಕ್ಕಂಥ ವಿಡಿಯೋಗಳು ಫ್ರೀಯಾಗಿ ನಿಮಗೆ ಸಿಗ್ತಾ ಹೋಗ್ತದೆ. ನಾವಿನ್ನೂ ಕೂಡ ಮೆಂಬರ್ ಸ್ಟ್ರೀಮ್ಗಳನ್ನು ಮಾಡಿಲ್ಲ. ಯಾಕೆ ಅಂತ ಅಂದರೆ ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗಲಿ ಅಂತ ಫ್ರೀಯಾಗಿ ನಾವು ತರಗತಿಗಳನ್ನು ಕೊಡ್ತಾ ಇದ್ದೇವೆ ಅಂತ. ಓಕೆನಾ? ನೋಡಿ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಏನನ್ನು ನೋಡೋಣ ಅಂತಂದರೆ ಪ್ರಚಲಿತ ಘಟನೆಗಳನ್ನ ನೋಡ್ಕೊಳ್ತಾ ಹೋಗೋಣ. ಇಲ್ಲಿ ಈ ಒಂದು ಡಿಸೆಂಬರ್ನಲ್ಲಿ ಏನೇನು ಮೇಯ್ನಾಗಿ ಆಗಿದ್ದಾವೆ ನೋಡಿ ಒಂದ್ಸಲಿ. ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಆಗಿದೆ. ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರಗಳನ್ನು ಕೊಟ್ಟಿದ್ದಾರೆ. ಡೆಸರ್ಟ್ ಸೈಕ್ಲೋನ್ ಎಂಬತಕ್ಕಂಥ ಒಂದು ವ್ಯಾಯಾಮ ನಡೆದಿದೆ. ಅತಿ ಹೆಚ್ಚು ODI ಸಿಕ್ಸಸ್ಗಳನ್ನು ಹೊಡೆದಿದ್ದಾರೆ. ಅವ್ರು ಯಾರಂತ ನೋಡೋಣ. ಏಡ್ಸ್ ದಿನಾಚರಣೆ ಥೀಮ್ ಆಗಿರ್ಬೋದು ಮತ್ತು ಏಡ್ಸ್ ದಿನಾಚರಣೆನ ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಣೆಯನ್ನು ಮಾಡ್ತೇವೆ, ಇವೆಲ್ಲವನ್ನು ಕೂಡ ನಾವು ಇಲ್ಲಿ ಈ ಒಂದು ತರಗತಿಯಲ್ಲಿ ನೋಡ್ಕೊಳ್ತಾ ಹೋಗಬಹುದು ಅಂತ. ಹಾಗಾದರೆ ನಾವು ಏನಪ್ಪ ಮಾಡೋಣ ಅಂತ ಅಂದರೆ ಡೈರೆಕ್ಟಾಗಿ ನಮ್ಮ ಒಂದು ತರಗತಿಗಳನ್ನು ಈಗ ಶುರು ಮಾಡ್ಕೊಳ್ತಾ ಹೋಗೋಣ. ಬನ್ನಿ, ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ. ಮೊದಲನೇ ಪ್ರಶ್ನೆ ಏನಪ್ಪ ಇದೆ ಅಂತ ಅಂದರೆ ಏಷಿಯಾ ಪವರ್ ಇಂಡೆಕ್ಸ್ ಅಂತ ಕೊಟ್ಟಿದ್ದಾರೆ. ಏಷಿಯಾ ಪವರ್ ಇಂಡೆಕ್ಸ್ ನೋಡಿ, ಇಲ್ಲಿ ನೋಡಿ. ಏಷಿಯಾ ಪವರ್ ಇಂಡೆಕ್ಸ್ನಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ನೋಡಿ. ತುಂಬ ಇಂಪಾರ್ಟೆಂಟು. ಅಂದರೆ ಇಂಡಿಯಾಸ್ ರ್ಯಾಂಕ್ ಇನ್ ಅದರ್ ಇಂಡೆಕ್ಸಸ್ ಅಂತ ಕರಿತೇವೆ. ಇಂಡಿಯಾಸ್ ರ್ಯಾಂಕ್ ಇನ್ ಅದರ್ಸ್ ಇಂಡೆಕ್ಸಸ್ ಅಂತ ನಾವು ಕರಿತೇವೆ. ಬೇರೆ ಬೇರೆ ಇದರಲ್ಲಿ ಎಷ್ಟು ನಮ್ಮ ಒಂದು ಭಾರತದ ಸ್ಥಾನ ಅಂತ. ಯಾಕೆಂದರೆ ಡೈರೆಕ್ಟಾಗಿ ಪ್ರಶ್ನೆಗಳನ್ನು ಇಲ್ಲಿ ನಾವು ನೋಡ್ಕೊಳ್ತಾ ಹೋಗ್ಬೋದು. ಅದಕ್ಕಾಗಿ ಇಲ್ಲಿ ಪ್ರಶ್ನೆಗಳನ್ನು ಕೇಳುವಂಥ ಒಂದು ಸಾಧ್ಯತೆ ಹೆಚ್ಚಿರ್ತದೆ. ನೋಡಿ, ಮೊದಲನೇದಾಗಿ ನೀವು ಏನಪ್ಪ ಮಾಡಬೇಕು ಅಂತ ಅಂದರೆ ಇಂಥ ಪ್ರಶ್ನೆಗಳಿಗೆ ನೀವು ಆನ್ಸರ್ನ ಮಾಡಿದ ನಂತರ ನೀವೇನು ಮಾಡ್ಬೋದು, ಏನಪ್ಪ ಅಂತ ಅಂದರೆ ಗೊತ್ತಾಗಲಿಲ್ಲ ಅಂತಾರೆ ನೀವು ಆನ್ಸರ್ ನೋಡ್ಬೋದು. ನೋಡಿ, ಮೊದಲನೇ ಪ್ರಶ್ನೆ ಇಲ್ಲಿ ಏಷಿಯಾ ಪವರ್ ಇಂಡೆಕ್ಸ್ನಲ್ಲಿ ಭಾರತದ ಸ್ಥಾನ ಅಂತ ಕೇಳಿದರೆ 2ನೇ ಸ್ಥಾನ ಇದೆ, 3ನೇ ಸ್ಥಾನ, 5ನೇ ಸ್ಥಾನ ಮತ್ತು 1ನೇ ಸ್ಥಾನ ಅಂತ. ನೋಡಿ, ಏಷಿಯಾ ಪವರ್ ಇಂಡೆಕ್ಸ್ನಲ್ಲಿ ಭಾರತದ ಸ್ಥಾನ ಎಷ್ಟಪ್ಪ ಅಂತ ಅಂದರೆ ಇಲ್ಲಿ 3ನೇ ಸ್ಥಾನದಲ್ಲಿದೆ. 3ನೇ ಸ್ಥಾನದಲ್ಲಿ ಇದು ಇರ್ತಕ್ಕಂಥದ್ದು. ಮೊದಲನೇ ಸ್ಥಾನದಲ್ಲಿ USA ಇದೆ, 2ನೇ ಸ್ಥಾನದಲ್ಲಿ ಚೈನಾ ಇದೆ. ಈಗ ಮೊದಲನೇ ಸ್ಥಾನ USA, 2ನೇ ಸ್ಥಾನ ಚೀನಾ, 3ನೇ ಸ್ಥಾನ ಇಲ್ಲಿ ಭಾರತ ಇದೆ. 4ನೇ ಸ್ಥಾನ ಬಂತು ಅಂತಂದರೆ ಜಪಾನ್ ಇದೆ. ಓಕೆನಾ? ಜಪಾನ್ ಇದೆ. ನೋಡಿ, ಈ ರೀತಿಯಾಗಿ ನೀವೇನಪ್ಪ ಮಾಡಬೇಕು ಅಂತಂದರೆ ಈ ಒಂದು ತರಗತಿಗಳನ್ನು ನೋಡ್ಕೊಳ್ತಾ ಹೋಗಬೇಕು. ನೋಡಿ, ಮೊದಲನೇದಾಗಿ ಈ ಒಂದು ಏಷ್ಯಾ ಪವರ್ ಇಂಡೆಕ್ಸ್ನಲ್ಲಿ ಭಾರತದ ಸ್ಥಾನ ಎಷ್ಟನೇದು ಅಂತ ಹೇಳಿದೆ, 3ನೇದು ಅಂತ ಇಲ್ಲಿ ಹೇಳಿದ್ದೇನೆ. ನೆನಪಿಟ್ಕೊಳ್ತಾ ಹೋಗಬೇಕು. ನೋಡಿ, ನೀವೇನು ನೋಟ್ಸ್ ಮಾಡ್ಕೊಳ್ಳೋಗತ್ತೆ ಇಲ್ಲ. ಯಾಕೆ ಅಂತಂದರೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು PDF ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ನಿಮಗೆ ಫ್ರೀಯಾಗಿ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತೇವೆ. ನೀವೇನು ಮಾಡಬೇಕು, ಸಂಪೂರ್ಣವಾಗಿ ತರಗತಿಗಳನ್ನು ನೋಡ್ಕೊಳ್ತಾ ಹೋಗಬೇಕು. ನೋಡಿ, 2ನೇ ಪ್ರಶ್ನೆ ಏನಿದೆ ನೋಡಿ. ಇಲ್ಲಿ 2ನೇ ಪ್ರಶ್ನೆ ಗ್ಲೋಬಲ್ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ನಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ. ಗ್ಲೋಬಲ್ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ನಲ್ಲಿ ಭಾರತದ ಸ್ಥಾನ ಇಲ್ಲಿ ಎಷ್ಟು ಅಂತ ಕೇಳಿದರೆ 9ನೇ ಸ್ಥಾನ ಇದೆ, 3ನೇ ಸ್ಥಾನ, 5ನೇದು ಮತ್ತು 1ನೇ ಸ್ಥಾನ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಗ್ಲೋಬಲ್ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ನಲ್ಲಿ ಭಾರತದ ಸ್ಥಾನ ಎಷ್ಟಪ್ಪ ಅಂತ ನಾವು ನೋಡ್ಕೊಳ್ತಾ ಹೋಗೋದಾದರೆ ನಮ್ಮ ಒಂದು ಭಾರತ ಇಲ್ಲಿ 9ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. 9ನೇ ಸ್ಥಾನದಲ್ಲಿ ಈ ಒಂದು ನಮ್ಮ ಭಾರತ ಇಲ್ಲಿ ಇರ್ತಕ್ಕಂಥದ್ದು. ಅದಕ್ಕಾಗಿ ನೆನಪಿಟ್ಕೊಳ್ತಾ ಹೋಗಿ. ಗ್ಲೋಬಲ್ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ನಲ್ಲಿ ಭಾರತದ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಅಂದರೆ 9ನೇ ಸ್ಥಾನದಲ್ಲಿ ಇದೆ ಅಂತಕ್ಕಂಥದ್ದನ್ನು ನೀವು ನೋಡ್ಕೊಳ್ತಾ ಹೋಗಬೇಕಾಗಿರ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನಾವು ಈಗ ನೋಡ್ಕೊಳ್ತಾ ಹೋಗೋದಾದರೆ ನೋಡಿ, ಸಿಟಿ ಲೈಫ್ ಇಂಡೆಕ್ಸ್ ಅಂತ ಕರೆದಿದ್ದಾರೆ. ಸಿಟಿ ಲೈಫ್ ಇಂಡೆಕ್ಸ್ನಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ನೋಡಿ. 9ನೇ ಸ್ಥಾನ, 3ನೇದು, 5ನೇದು ಮತ್ತು 1ನೇದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಆನ್ಸರ್ನ ಮಾಡ್ಬೋದು. ಏನಪ್ಪ ಅಂತಂದರೆ ಸಿಟಿ ಲೈಫ್ ಇಂಡೆಕ್ಸ್ನಲ್ಲಿ ಭಾರತದ ಸ್ಥಾನ ಎಷ್ಟಪ್ಪ ಅಂತಂದರೆ ಅದು ಇಲ್ಲಿ 5ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಅದೇ ಮತ್ತು 5ನೇ ಸ್ಥಾನದಲ್ಲಿ ಯಾವ ಒಂದು ಭಾರತದ ಒಂದು ಸ್ಥಳ ಇದೆ ಅಂತ ಕೇಳಿದ್ರೆ ಅದು ಮುಂಬೈ ಎಂಬತಕ್ಕಂಥದ್ದು. ಮುಂಬೈ ಎಂಬತಕ್ಕಂಥದ್ದು ಸಿಟಿ ಲೈಫ್ ಇಂಡೆಕ್ಸ್ನಲ್ಲಿ 5ನೇ ಸ್ಥಾನದಲ್ಲಿದೆ. 5th ರ್ಯಾಂಕ್ನಲ್ಲಿದೆ. 5th ರ್ಯಾಂಕ್. ಓಕೆನಾ? ಅದಕ್ಕಾಗಿ ಈ ಒಂದು ಪ್ರಶ್ನೆ ಹುಟ್ಟುಕೊಂಡಿರ್ತಕ್ಕಂಥದ್ದು. ಪಕ್ಕಾ ಪ್ರಶ್ನೆ ಕೇಳ್ತಿದ್ದಾರೆ. ಅದಕ್ಕಾಗಿ ನೆನಪಿಟ್ಕೊಳ್ತಾ ಹೋಗಬೇಕು. ಮತ್ತು ಪ್ಲೇಸನ್ನು ಕೂಡ ನೀವೇ ಮಾಡಬೇಕು, ನೆನಪಿಡಬೇಕು ಮುಂಬೈ ಅಂತ. ಓಕೆನಾ?
ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಇದೆ ನೋಡಿ. ಮುಂದಿನ ಪ್ರಶ್ನೆ, 11ನೇ ಫಿಡೆ ಚೆಸ್ ವಿಶ್ವಕಪ್ ಎಲ್ಲಿ ನಡೆಯಿತು ಅಂತ. ನೋಡಿ, 11ನೇ ಒಂದು ಫಿಡೆ ಚೆಸ್ ವಿಶ್ವಕಪ್, FIDE ಅಂತ ಕರಿತೇವೆ, ಫೈಡ್ ರೇಟಿಂಗ್, ಇದು ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಪ್ರಶ್ನೆ ಕೇಳಬಹುದು. ಇದು ಚೆಸ್ ಕ್ರೀಡೆಗೆ ಸಂಬಂಧ ಹೊಂದಿದೆ. ಓಕೆನಾ, ಈಗಾಗಲೇ ಏನಂತ ಕೇಳಿದರೆ ಬಿಷಪ್ ಎಂಬತಕ್ಕಂಥದ್ದು. ನೋಡಿ, ಇವೆಲ್ಲವನ್ನು ಕೂಡ ಹೇಳ್ಕೊಡ್ತೇನೆ ನೋಡಿ ಒಂದ್ಸಲಿ. ಬಿಷಪ್, ರುಕ್, ಕಿಂಗ್, ನೈಟ್, ಇವೆಲ್ಲವೂ ಕೂಡ ಯಾವ ಕ್ರೀಡೆಗೆ ಸಂಬಂಧ ಹೊಂದಿದ್ದಾವೆ ಅಂತ ನಿಮಗೆ ಪ್ರಶ್ನೆಯನ್ನು ಕೇಳಬಹುದು. ಎಲ್ಲವೂ ಕೂಡ ಯಾವ ಒಂದು ಕ್ರೀಡೆಗೆ ಸಂಬಂಧ ಹೊಂದಿದೆ ಅಂತ ಅಂದರೆ ಚೆಸ್ ಕ್ರೀಡೆಗೆ ಸಂಬಂಧ ಹೊಂದಿರತಕ್ಕಂಥ ಒಂದು ಪದಗಳು. ಬಿಷಪ್ ಆಗಿರ್ಬೋದು, ನೈಟ್ ಆಗಿರ್ಬೋದು, ರೂಕ್ ಆಗಿರ್ಬೋದು, ಮತ್ತು ಕಿಂಗ್ ಎಂಬತಕ್ಕಂಥ, ಮತ್ತು ಕ್ವೀನ್ ಅಂತಲೂ ಕೂಡ ಹೇಳ್ತೇವೆ. ಇವೆಲ್ಲವೂ ಕೂಡ ಏನು ಚೆಸ್ ಕ್ರೀಡೆಗೆ ಸಂಬಂಧ ಹೊಂದಿದೆ. ಡೈರೆಕ್ಟಾಗಿ ಪ್ರಶ್ನೆಗಳನ್ನ ಇಲ್ಲಿಂದ ಕೇಳುವಂಥ ಸಾಧ್ಯತೆ ಇರ್ತದೆ, ಅದಕ್ಕಾಗಿ ನೆನ್ಪಿಟ್ಕೊಳ್ತಾ ಹೋಗಿ, ಆಯಿತಾ. ಈ ಒಂದು 11ನೇ ಒಂದು ಫೈಡ್ ಚೆಸ್ ಏನು ವಿಶ್ವಕಪ್ ಇದೆ, ಅದು ಎಲ್ಲಿ ನಡೀತು ಅಂತ ಕೇಳಿದರೆ ಅದು ಭಾರತದಲ್ಲಿ ನಡೆಯಿತು. ಅದೇ ಭಾರತದಲ್ಲಿ ಯಾವ ಒಂದು ಸ್ಥಳದಲ್ಲಿ ನಡೀತು ಅಂತ ಕೇಳ್ಬೋದು, ಗೋವಾ. ಮತ್ತು ಇಲ್ಲಿ ಈ ಒಂದು ಫೈಡ್ ಚೆಸ್ ಏನು ಟೂರ್ನಿ ಇದೆ, ಈ ಒಂದು ಟೂರ್ನಿಯನ್ನು ಗೆದ್ದಂಥವ್ರು ಯಾರು ಅಂತ ಕೇಳಿದರೆ ಸಿಂಡರೋ. ಇಲ್ಲಿ ಬರೀತೇನೆ ನೋಡಿ ಒಂದ್ಸಲಿ. ಫೈಡ್ ಚೆಸ್ 2025 ಗೆದ್ದವ್ರು ಯಾರು ಅಂತ ಅಂದರೆ ಸಿಂಡರೋ ಅಂತ. ಇವರು ಯಾವ ದೇಶದವರು ಅಂತ ಕೇಳಿದರೆ ಉಜ್ಬೇಕಿಸ್ತಾನ್ ಅಂತ. ಓಕೆನಾ, ಇವೆಲ್ಲವನ್ನು ಕೂಡ ನೀವೇನು ಮಾಡಬೇಕು, ಅರ್ಥ ಮಾಡ್ಕೊಳ್ತಾ ಹೋಗಬೇಕಾಗಿರ್ತಕ್ಕಂಥದ್ದು. ಗೋವಾದಲ್ಲಿ ನಡೆದಿದೆ, ಓಕೆನಾ, ಇದನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ಎಷ್ಟನೇದು ಅಂತಂದರೆ 11ನೇ ಫೈಡ್ ಚೆಸ್ ವರ್ಲ್ಡ್ ಕಪ್ ಅಂತ ನಾವು ಕರಿತೇವೆ. ಕನ್ನಡದಲ್ಲಿ ನಾನು ಇಲ್ಲಿ ಬರೆದಿದ್ದೇನೆ ಫಿಡೆ ಚೆಸ್ ವಿಶ್ವಕಪ್ ಅಂತ. ಅದು ಭಾರತದಲ್ಲಿ ಇತ್ತೀಚೆಗೆ ನಡೆದಿರ್ತಕ್ಕಂತಹದ್ದು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಏನಪ್ಪ ಅಂತಂದರೆ ಭಾರತದ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಪ್ರದೇಶ ಯಾವುದು ಅಂತ. ಭಾರತದ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಪ್ರದೇಶ ಯಾವುದು ಅಂತ ಕೇಳಿದರೆ ನೋಡಿ, ಬೆಂಗಳೂರು, ನವದೆಹಲಿ, ಮುಂಬೈ ಮತ್ತು ಕಲ್ಕತ್ತಾ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ನೀವು ಡೈರೆಕ್ಟಾಗಿ ಆನ್ಸರ್ನ ಮಾಡ್ಬೋದು. ಏನಪ್ಪ ಅಂತ ಅಂದರೆ ನವದೆಹಲಿ ಅಂತ. ನವದೆಹಲಿಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಪ್ರದೇಶ ಯಾವುದಪ್ಪ ಅಂತಂದರೆ ಅದು ಭಾರತದಲ್ಲಿ ಅದು ನವದೆಹಲಿ ಅಂತಕ್ಕಂಥದ್ದು. ಓಕೆನಾ, ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ತಾ ಹೋಗ್ಬೋದು. ಓಕೆನಾ, ಅದೇ ರೀತಿ ಮುಂದಿನ ಪ್ರಶ್ನೆಗೆ ಹೋಗೋಣ. ವಿಶ್ವದಲ್ಲಿ ಅದೇ ನಾನು ಈಗಾಗಲೇ ಹೇಳಿದೆ, ಭಾರತದಲ್ಲಿ ಕೇಳಿದರೆ ಅದು ನವದೆಹಲಿ, ನ್ಯೂ ಡೆಲ್ಲಿ ಅಂತ ಕರಿತೇವೆ, ನ್ಯೂ ಡೆಲ್ಲಿ. ಓಕೆನಾ, ನೆಕ್ಸ್ಟ್ ಅದೇ ವಿಶ್ವದಲ್ಲಿ ಏನಾದರೂ ಕೇಳಿದ್ರು ಅಂತ ಅಂದರೆ, ವಿಶ್ವದಲ್ಲಿ ಅಂತ ಅಂದರೆ ಏನಂದರೆ ಪ್ರಪಂಚದಲ್ಲಿ ಯಾವ ಒಂದು ಜಾಗದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದೆ ಅಂತ ಕೇಳಿದರೆ ಅದು ಜಕಾರ್ತಾ ಅಂತ. ಇಂಡೋನೇಷ್ಯಾದಲ್ಲಿ ಇದೆ, ಇಂಡೋನೇಷ್ಯಾದ ಒಂದು ಜಕಾರ್ತದಲ್ಲಿ ಈ ಒಂದು ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಒಂದು ಪ್ರದೇಶ ಇರ್ತಕ್ಕಂಥದ್ದು. ಅದನ್ನು ಕೂಡ ನೀವೇನು ಮಾಡಬೇಕು, ತಿಳ್ಕೊಳ್ತಾ ಹೋಗಬೇಕಾಗಿರ್ತದೆ. ಅದೇ ರೀತಿ ನಾವು ಮುಂದಿನ ಪ್ರಶ್ನೆ ಹೋಗೋಣ. ನೋಡಿ, ಏನಪ್ಪ ಅಂತಂದರೆ ದಿತ್ವಾ ಚಂಡಮಾರುತ. ನೋಡಿ, ಇತ್ತೀಚೆಗೆ ತುಂಬ ನ್ಯೂಸಲ್ಲಿದೆ. ದಿತ್ವಾ ಚಂಡಮಾರುತಕ್ಕೆ ಹೆಸರು ಇಟ್ಟ ದೇಶ ಯಾವುದು ಅಂತ. ದಿತ್ವಾ ಚಂಡಮಾರುತಕ್ಕೆ ಹೆಸರು ಇಟ್ಟಂತಹ ದೇಶ ಯಾವುದು ಅಂತ ಕೇಳಿದರೆ ಭಾರತ, ಯೆಮೆನ್, ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಅಂತ ಇದೆ. ನೋಡಿ, ಇದನ್ನು ಯೆಮೆನ್ ದೇಶ ಈ ಒಂದು ದಿತ್ವಾ ಚಂಡಮಾರುತಕ್ಕೆ ಹೆಸರನ್ನು ನೀಡಿದೆ. ತುಂಬ ಇಂಪಾರ್ಟೆಂಟ್, ಪಕ್ಕಾ ಪ್ರಶ್ನೆಗಳನ್ನು ಕೇಳ್ತಾರೆ. ದಿತ್ವಾ ಎಂಬತಕ್ಕಂಥ ಒಂದು ಚಂಡಮಾರುತ. ಇಂಗ್ಲೀಷ್ನಲ್ಲೂ ಕೂಡ ನೀವು ಇದರ ಬಗ್ಗೆ ನೀವು ತಿಳ್ಕೊಂಡಿರಬೇಕು, ಯಾವ ರೀತಿ ಬರೀತಾರೆ ಅಂತ. DITHWAH ಅಂತ ದಿತ್ವಾ ಅಂತ ಕರೀತಾರೆ. ತುಂಬ ಇಂಪಾರ್ಟೆಂಟು ಈ ಒಂದು ಚಂಡಮಾರುತ. ಎಲ್ಲಿ ಅಪ್ಪಳಿಸ್ತು ಅಂತ ಶ್ರೀಲಂಕಾಗೆ ಅಪ್ಪಳಿಸ್ತಿದೆ. ಈ ಒಂದು ಶ್ರೀಲಂಕಾಗೆ ಇದನ್ನು ಮಾಡಿದೆ, ಅಪ್ಪಳಿಸಿದೆ. ಈ ಒಂದು ಶ್ರೀಲಂಕಾಗೆ ಅಪ್ಪಳಿಸಿದ್ದಕ್ಕೆ ಭಾರತ ಒಂದು ಆಪರೇಷನ್ನ ಶುರು ಮಾಡಿತು. ಅದನ್ನು ನಾನು ಮುಂದಿನ ಪ್ರಶ್ನೆಯನ್ನು ಮಾಡಿದ್ದೇನೆ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ ನೋಡಿ, ಏನಪ್ಪ ಅಂತಂದರೆ ದಿತ್ವಾ ಚಂಡಮಾರುತಕ್ಕೆ ತತ್ತರಿಸಿದ ಶ್ರೀಲಂಕಾಗೆ ಆಪರೇಷನ್ ಸಾಗರ ಬಂಧು ಎಂಬತಕ್ಕಂಥ ಒಂದು ಆಪರೇಷನ್. ನೋಡಿ, ತುಂಬ ಇಂಪಾರ್ಟೆಂಟ್. ಆಪರೇಷನ್ ಸಾಗರ ಬಂಧು ಎಂಬತಕ್ಕಂಥದ್ದನ್ನು ಶುರು ಮಾಡಿದ ದೇಶ ಯಾವುದು ಅಂತ ಕೇಳಿದರೆ ಅದು ಭಾರತ ಅಂತ. ಓಕೆನಾ, ಈ ಒಂದು ಆಪರೇಷನ್ ಸಾಗರ್ ಬಂಧುವನ್ನು ಶುರು ಮಾಡಿದಂಥ ದೇಶ ಯಾವುದು ಅಂತ ಕೇಳಿದರೆ ಅದು ಭಾರತ ಅಂತ. ನೀವೇನು ಮಾಡಬೇಕು, ಆನ್ಸರನ್ನು ಮಾಡಬೇಕಾಗಿರ್ತದೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳಿದ್ದಾವೆ, ಯಾರೂ ಕೂಡ ಮಿಸ್ ಮಾಡೋ ಹಾಗಿಲ್ಲ. ಸಂಪೂರ್ಣವಾಗಿ ನೀವೇನು ಮಾಡಬೇಕು, ನೋಡ್ಕೊಳ್ತಾ ಹೋಗಬೇಕು. ಓಕೆ, ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಏನಪ್ಪ ಅಂತಂದರೆ ಡಿಸೆಂಬರ್ 2025 ಪ್ರಕಾರ ಅತಿ ಹೆಚ್ಚು ODI 6 ಹೊಡೆದಿರ್ತಕ್ಕಂಥ ಕ್ರಿಕೆಟಿಗ ಯಾರು ಅಂತ. ಅತಿ ಹೆಚ್ಚು ODI 6ಗಳನ್ನು ಹೊಡೆದಿರ್ತಕ್ಕಂಥ ಒಂದು ಕ್ರಿಕೆಟಿಗ ಯಾರು ಅಂತ ಕೇಳಿದರೆ ನೋಡಿ, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ವಾರ್ನರ್ ಮತ್ತು ಸ್ಮಿತ್ ಅಂತ ಕೊಟ್ಟಿದ್ದಾರೆ. ಅತಿ ಹೆಚ್ಚು ಯಾರು ಹೊಡೆದ್ರಪ್ಪ ಅಂತಂದರೆ ರೋಹಿತ್ ಶರ್ಮಾ ಅವರು ಹೊಡೆದಿರ್ತಾರೆ. ರೋಹಿತ್ ಶರ್ಮಾ ಅವರು ಅತಿ ಹೆಚ್ಚು ODI 6ಗಳನ್ನು ಇವರು ಹೊಡೆದಿದ್ದಾರೆ. ಈಗ ಎಷ್ಟು ಅಂತಂದರೆ 352 ಹೊಡೆದಿದ್ದಾರೆ ಇವಾಗ, ಈ ಒಂದು ನ್ಯೂಸ್ ಇರತಕ್ಕಂಥ ಒಂದು ಸಂದರ್ಭದಲ್ಲಿ. ಓಕೆನಾ,
ಅದಕ್ಕಾಗಿ ತುಂಬ ನ್ಯೂಸಲ್ಲಿದೆ ರೋಹಿತ್ ಶರ್ಮಾ ಅವರ ಒಂದು ಆಟ. ODI ಸಿಕ್ಸಸ್ಗಳನ್ನು ಅತಿ ಹೆಚ್ಚು ಯಾರು ಹೊಡೆದ್ರು ಅಂತ ಕೇಳಿದರೆ ರೋಹಿತ್ ಶರ್ಮಾ ಅಂತ ನೀವೇನು ಮಾಡಬೇಕು, ಆನ್ಸರ್ನ ಇಲ್ಲಿ ಮಾಡಬೇಕಾಗಿರ್ತದೆ. ಓಕೆನಾ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ವಿಶ್ವ ಏಡ್ಸ್ ದಿನ ಒಂದು ಯಾವ ದಿನಾಂಕದಂದು ನಾವು ಆಚರಣೆಯನ್ನು ಮಾಡ್ತೇವೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ಡಿಸೆಂಬರ್ 1ರಂದು ನಾವು ಪ್ರತಿ ವರ್ಷ ವಿಶ್ವ ಏಡ್ಸ್ ದಿನಾಚರಣೆಯನ್ನು ನಾವು ಆಚರಣೆಯನ್ನು ಮಾಡ್ತೇವೆ. ಯಾವ ರಿಬ್ಬನ್ ಅಂತ ಅಂದರೆ ಯಾವ ರಿಬ್ಬನ್, ಎಂಥ ಒಂದು ಕಲರ್ ರಿಬ್ಬನ್, ಎಲ್ಲರೂ ಕೂಡ ನೀವು ಆನ್ಸರ್ ಮಾಡಬೇಕು. ಈ ಥರ ಒಂದು ರಿಬ್ಬನ್ ಇರ್ತದೆ, ಆ ಒಂದು ರಿಬ್ಬನ್ ಕಲರ್ ಏನಿದೆ ನೀವು ಕಾಮೆಂಟ್ ಬಾಕ್ಸ್ ಮೂಲಕ ನೀವು ಇದಕ್ಕೆ ಆನ್ಸರ್ನ ಮಾಡಬೇಕು. ಓಕೆನಾ. ವಿಶ್ವ ಏಡ್ಸ್ ದಿನ ಯಾವಾಗ ಅಂತ ಕೇಳಿದ್ದೇನೆ, ಡಿಸೆಂಬರ್ 1. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ ಗುಡ್ ಗವರ್ನೆನ್ಸ್ ಡೇ ಅಂತ ಕರೀತಾರೆ. ಗುಡ್ ಗವರ್ನೆನ್ಸ್ ಡೇ ಅಂತ ಇದನ್ನು ಯಾವ ದಿನದಂದು ಆಚರಣೆನ ಮಾಡ್ತೇವೆ ಅಂತ ನೋಡಿ. ಗುಡ್ ಗವರ್ನೆನ್ಸ್ ಡೇ ಯಾಕಪ್ಪ ಮಾಡ್ತೇವೆ ಅಂತ ಅಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಹುಟ್ಟಿದಂಥ ಒಂದು ದಿನವನ್ನು ನಾವು ಗುಡ್ ಗವರ್ನೆನ್ಸ್ ಡೇ ಅಂತ ನಾವು ಆಚರಣೆಯನ್ನು ಮಾಡ್ತೇವೆ. ಯಾವಾಗಪ್ಪ ಹುಟ್ಟಿದ್ರು ಇವರು ಅಂತ ಅಂದರೆ ಡಿಸೆಂಬರ್ 25ರಂದು. ಪ್ರತಿ ವರ್ಷ ನಾವು ಇವರ ಒಂದು ಹುಟ್ಟು ದಿನವನ್ನು ಗುಡ್ ಗವರ್ನೆನ್ಸ್ ಡೇ ಅಂತ ನಾವು ಇಲ್ಲಿ ಆಚರಿಸ್ಕೊಂಡು ಇಲ್ಲಿ ಬಂದಿದ್ದೇವೆ ಅಂತ. ಓಕೆನಾ. ಇನ್ನೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಮಾಹಿತಿ ಇದೆ. ನಾನು ಮುಂದೆ ಒಂದು ಪ್ರಶ್ನೆಯನ್ನು ಮಾಡಿದ್ದೇನೆ, ಪ್ರೇರಣಾ ಸ್ಥಳವನ್ನು ಉದ್ಘಾಟನೆ ಮಾಡಿದರೆ ಅದನ್ನು ನಾವು ನೋಡ್ಕೊಳ್ತಾ ಹೋಗೋಣಂತೆ. ಈಗ ಇಷ್ಟ ಮಾತ್ರ ತಿಳ್ಕೊಳ್ಳಿ, ಏನಪ್ಪ ಅಂತ ಗುಡ್ ಗವರ್ನೆನ್ಸ್ ಡೇ ಯಾವ ದಿನದಂದು ಆಚರಣೆ ಮಾಡ್ತಾರೆ ಅಂತ ಕೇಳಿದರೆ ಅದು ಡಿಸೆಂಬರ್ 25. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆಯು ಕೂಡ ತುಂಬ ಇಂಪಾರ್ಟೆಂಟ್ ಇದೆ ನೋಡಿ. ಏಕೂವೆರಿನ್ ಎಂಬತಕ್ಕಂಥ ವ್ಯಾಯಾಮ ನೋಡಿ, ಏಕೂವೆರಿನ್ ಎಂಬತಕ್ಕಂಥ ಒಂದು ವ್ಯಾಯಾಮ ಇದು ಯಾವ ಎರಡು ದೇಶಗಳ ನಡುವೆ 2009ರಿಂದ ನಡೆಸಿಕೊಂಡು ಬಂದಿದೆ ಅಂತ ನೋಡಿ. ತುಂಬ ಇಂಪಾರ್ಟೆಂಟ್ ಅಂತ ಅಂದರೆ ಇದೊಂದು ಇಸ್ವಿ ಬಿಟ್ಟರೆ ಏಕೂವೆರಿನ್ ಎಂಬತಕ್ಕಂಥದ್ದು, ಮತ್ತು ಇವು ಯಾವ ಎರಡು ದೇಶಗಳ ನಡುವೆ ನಡೀತದೆ. ಈ ಒಂದು ಏಕೂವೆರಿನ್ ಎಂಬತಕ್ಕಂಥದ್ದು ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ನಡೀತದೆ. ಇದನ್ನು 2009ರಿಂದ ಶುರು ಮಾಡ್ಕೊಂಡು ಬಂದಿದ್ದಾರೆ ಭಾರತದ ಈ ಒಂದು ಏಕೂವೆರಿನ್ ಎಂಬತಕ್ಕಂಥ ವ್ಯಾಯಾಮ. ಈ ಒಂದು 2025ರಲ್ಲಿ ಇದು ಎಲ್ಲಿ ನಡೆದಿದೆ, ಮಾಲ್ಡೀವ್ಸ್ನಲ್ಲಿ ಇದು ನಡೆದಿರ್ತಕ್ಕಂಥದ್ದು. ಓಕೆನಾ, ಇಷ್ಟನ್ನು ನೆನಪಿಟ್ಕೊಳ್ಳಿ. ಓಕೆ, ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಮಾಲಿನ್ಯ ಸಂರಕ್ಷಣಾ ದಿನ ನೋಡಿ, ವೆರಿ ಇಂಪಾರ್ಟೆಂಟ್. ರಾಷ್ಟ್ರೀಯ ಮಾಲಿನ್ಯ ಸಂರಕ್ಷಣಾ ದಿನ, ನ್ಯಾಷನಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಇದರ ಒಂದು ದಿನವನ್ನು ಯಾವ ದಿನಾಂಕದಂದು ನಾವು ಆಚರಣೆಯನ್ನು ಮಾಡ್ತೇವೆ ಅಂತ. ಡಿಸೆಂಬರ್ 2, ನವೆಂಬರ್ 25, ಜನವರಿ 21, ಮಾರ್ಚ್ 22 ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಪ್ರತಿ ವರ್ಷ ನಾವು ಡಿಸೆಂಬರ್ 2ರಂದು ಏನಪ್ಪ ಮಾಡ್ತೇವೆ, ನ್ಯಾಷನಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆ, ಅದರ ಒಂದು ದಿನವನ್ನು ನಾವು ನ್ಯಾಷನಲ್ ಪೊಲ್ಯೂಷನ್ ಕಂಟ್ರೋಲ್ ಅದನ್ನು ನಾವು ಏನು ಮಾಡ್ತೇವೆ, ಆಚರಣೆಯನ್ನು ಮಾಡ್ತೇವೆ, ನ್ಯಾಷನಲ್ ಪೊಲ್ಯೂಷನ್ ಕಂಟ್ರೋಲ್ ಡೇ ಅಂತ. ಓಕೆನಾ, ಡಿಸೆಂಬರ್ 2. ಓಕೆ, ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಕೋನಾರ್ಕ್ ಸೂರ್ಯ ದೇವಸ್ಥಾನ ಯಾವ ರಾಜ್ಯದಲ್ಲಿದೆ ಅಂತ ನೋಡಿ. ತುಂಬ ಈಸಿ ಪ್ರಶ್ನೆ ಇದು. ಕೋನಾರ್ಕ್ ಸೂರ್ಯ ಮಂದಿರ ಎಲ್ಲಿದೆ ಅಂತ ಅಂದರೆ ಅದು ಒಡಿಶಾದಲ್ಲಿದೆ. ಅದನ್ನು ಕೂಡ ನೀವು ಏನು ಮಾಡಬೇಕು, ನೆನ್ಪಿಟ್ಕೊಳ್ತಾ ಹೋಗಬೇಕು, ಯಾಕೆಂದರೆ ನ್ಯೂಸಲ್ಲಿ ಇದೆ ಇದು ಸ್ವಲ್ಪ. ಅದಕ್ಕಾಗಿ ಈ ಒಂದು ಕೋನಾರ್ಕ್ ಸೂರ್ಯ ದೇವಸ್ಥಾನ ಎಲ್ಲಿದೆ ಅಂತ ಕೇಳಿದರೆ ಅದು ನಮ್ಮ ಒಂದು ಒಡಿಶಾದಲ್ಲಿದೆ ಅಂತ ನೀವು ಆನ್ಸರ್ನ ಮಾಡಬೇಕು. ಅದೇ ರೀತಿ ನಾವು ಹರಿಮಾವು ಶಕ್ತಿ ಅಂತಕ್ಕಂಥ ಒಂದು ಯುದ್ಧ ಅಭ್ಯಾಸ ಯಾವ ಎರಡು ರಾಷ್ಟ್ರಗಳ ನಡುವೆ ನಡೆಯುತ್ತೆ ಅಂತ ನೋಡಿ. ಹರಿಮಾವು ಶಕ್ತಿ ಅಂತಕ್ಕಂಥ ಒಂದು ಯುದ್ಧ ಅಭ್ಯಾಸ ಭಾರತ ಮತ್ತು ಮಲೇಷ್ಯಾ ಕೊಟ್ಟಿದ್ದಾರೆ, ಭಾರತ ಮತ್ತು ಇಂಡೋನೇಷ್ಯಾ, ಭಾರತ ಮತ್ತು ಮಂಗೋಲಿಯಾ, ಭಾರತ ಮತ್ತು ಚೀನಾ ಅಂತ 4 ಆಪ್ಷನ್ ಕೊಟ್ಟಿದ್ದೇನೆ. ಆದರೆ ಈ ಒಂದು ಹರಿಮಾವು ಶಕ್ತಿ ಅಂತಕ್ಕಂಥದ್ದು ಯಾವ ಎರಡು ದೇಶಗಳ ನಡುವೆ ನಡೆಯುತ್ತೆ ಅಂತ ಅಂದರೆ ಭಾರತ ಮತ್ತು ಮಲೇಷ್ಯಾ ದೇಶಗಳ ನಡುವೆ ಇದು ನಡೀತಕ್ಕಂಥದ್ದು. ಆ ಆಪ್ಷನ್ ಇಲ್ಲಿ 1ನೇದು. ಓಕೆನಾ, ಇದು ಕೂಡ ತುಂಬ ಇಂಪಾರ್ಟೆಂಟು. ಪ್ರಶ್ನೆಗಳನ್ನು ಇದೇ ರೀತಿ ಕೇಳ್ತಾರೆ, ನೆನ್ಪಿಟ್ಕೊಳ್ತಾ ಹೋಗಬೇಕು. ಹರಿಮಾವು ಶಕ್ತಿ ಅಂತ ಇದು ಭಾರತ ಮತ್ತು ಮಲೇಷ್ಯಾ ದೇಶಗಳ ನಡುವೆ ನಡೀತಕ್ಕಂಥ ಒಂದು ಯುದ್ಧಾಭ್ಯಾಸ ಆಗಿದೆ. ಮತ್ತು ಇದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, GI ಟ್ಯಾಗ್ಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು GI ಟ್ಯಾಗ್, ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ ನಾವು ಕರಿತೇವೆ. ಈ ಒಂದು GI ಟ್ಯಾಗ್ ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತ, ಅತಿ ಹೆಚ್ಚು ಹೊಂದಿರತಕ್ಕಂಥದ್ದು ಯಾವುದು ಅಂತ ಕೇಳಿದರೆ ನೋಡಿ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ತಮಿಳುನಾಡು, ಕರ್ನಾಟಕ ಅಂತ ಇದೆ ನೋಡಿ. ಅತಿ ಹೆಚ್ಚು ಪಡೆದಿರತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಉತ್ತರ ಪ್ರದೇಶ. 2ನೇ ಅತಿ ಹೆಚ್ಚು ಅಂತಲೇ ತಮಿಳುನಾಡಲ್ಲಿ ಎಷ್ಟಿದೆ, 74 ಇದೆ. ಈಗ ಪ್ರಸ್ತುತವಾಗಿ ತಮಿಳುನಾಡಲ್ಲಿ ಇನ್ನೂ ಕೂಡ ಎರಡು ಆ್ಯಡ್ ಆಡೋದು, ಅದಕ್ಕಾಗಿ ನ್ಯೂಸಲ್ಲಿದೆ GI ಟ್ಯಾಗ್ ಅಂತ. ಅದಕ್ಕಾಗಿ ಈ ಒಂದು ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ನೀವೇನು ಮಾಡಬೇಕು, ಅತಿ ಹೆಚ್ಚು GI ಟ್ಯಾಗ್ ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದರೆ ಉತ್ತರ ಪ್ರದೇಶ ಅಂತ ನೀವು ಆನ್ಸರ್ ಮಾಡಬೇಕು. 2ನೇದು ಯಾವುದು ಅಂತ ಕೇಳಿದರೆ ತಮಿಳುನಾಡು ಅಂತ ನೀವು ಆನ್ಸರ್ನ ಮಾಡಬೇಕು. ತಮಿಳುನಾಡಲ್ಲಿ 74 ಇದೆ ಅಂತ ನೀವು ನೆನಪಿಟ್ಕೊಂಡಿರಬೇಕು. ಉತ್ತರ ಪ್ರದೇಶದಲ್ಲಿ ಎಷ್ಟಿದೆ ಅಂತ 80ಕ್ಕೂ ಅಧಿಕ ಇದೆ ಅಂತ ನೀವು ಏನು ಮಾಡಬೇಕು, ನೆನಪಿಟ್ಕೋಬೇಕು. ಇಷ್ಟೇ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಕೆಲಸ.
ಓಕೆ, ಅದೇ ರೀತಿ ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ 2025 ಯಾವ ರಾಜ್ಯದಲ್ಲಿ ನಡೆಸ್ತಾ ಇದ್ದಾರೆ ಅಂತ ನೋಡಿ. ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸನ್ನು ಯಾವ ರಾಜ್ಯದಲ್ಲಿ ನಡೆಸ್ತಾ ಇದ್ದಾರೆ ಅಂತ ರಾಜಸ್ಥಾನ ಇದೆ, ಮಧ್ಯಪ್ರದೇಶ, ತಮಿಳುನಾಡು, ಕರ್ನಾಟಕ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇದನ್ನು ಪ್ರತಿ ವರ್ಷ ಈ ವರ್ಷದಲ್ಲಿ ರಾಜಸ್ಥಾನದಲ್ಲಿ ಇದನ್ನು ನಡೆಸ್ತಾ ಇದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸನ್ನು ಈ ವರ್ಷ ರಾಜಸ್ಥಾನದಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಆಪ್ಷನ್ ಎ. ಅದೇ ರೀತಿ ನಾವು ಮುಂದಿನ ಪ್ರಶ್ನೆಯನ್ನು ನಾವು ನೋಡೋದಾದರೆ ನೋಡಿ, ಏಷಿಯನ್ ಒಕ್ಕೂಟದಲ್ಲಿ ಯಾವ ಒಂದು ದೇಶ ಸದಸ್ಯತ್ವ ಹೊಂದಿಲ್ವಾ ಅಂತ. ತುಂಬ ಈಸಿ ಪ್ರಶ್ನೆ, ಆದರೆ ಏನು ಮಾಡ್ತೀರಾ ಅಂತ ಅಂದರೆ ಎಲ್ಲರೂ ಕೂಡ ತಪ್ಪು ಮಾಡ್ತೀರಾ. ಓಕೆನಾ. ಏಷಿಯನ್ ಒಕ್ಕೂಟದಲ್ಲಿ ಯಾವ ದೇಶ ಸದಸ್ಯತ್ವ ಹೊಂದಿಲ್ಲ ಅಂತ ನೋಡಿ, ತಿಮೋರ್ ಲಿಸ್ಟ್ ಅಂತ ಎಲ್ಲರೂ ಕೂಡ ಆನ್ಸರ್ನ ಮಾಡ್ತೀರಾ. ಯಾಕೆ ಅಂತಂದರೆ ಈಗ ಪ್ರೆಸೆಂಟಾಗಿ ನೀವು ಆ ತಿಮೋರ್ ಲಿಸ್ಟ್ ಆನ್ಸರ್ ಮಾಡಿದರೂ ಕೂಡ ನಿಮ್ಮ ಒಂದು ಉತ್ತರ ಏನಿದೆ ರಾಂಗ್ ಆಗ್ತದೆ. ಯಾಕೆ ಅಂತಂದರೆ ಏಷಿಯನ್ ಒಕ್ಕೂಟದ 11ನೇ ಸದಸ್ಯ ರಾಷ್ಟ್ರವಾಗಿ ತಿಮೋರ್ ಲಿಸ್ಟ್ ಇತ್ತೀಚೆಗೆ ಏನು ಮಾಡಿದೆ, ಸೇರಿಕೊಂಡಿದೆ. ಹಾಗಾದರೆ ಇದರಲ್ಲಿ ಏಷಿಯನ್ ಒಕ್ಕೂಟದಲ್ಲಿ ಯಾವ ದೇಶ ಸದಸ್ಯತ್ವ ಹೊಂದಿಲ್ವ ಅಂತ ಅಂದರೆ ನಮ್ಮ ಭಾರತ ಸದಸ್ಯತ್ವ ಹೊಂದಿಲ್ಲ. ಈಗ ಪ್ರಸ್ತುತವಾಗಿ 11 ರಾಷ್ಟ್ರಗಳಿದ್ದಾವೆ. ಆ 11 ರಾಷ್ಟ್ರದಲ್ಲಿ ನಮ್ಮ ಒಂದು ಭಾರತ ಇಲ್ಲ. ಓಕೆನಾ. ಇದು ತುಂಬ ಇಂಪಾರ್ಟೆಂಟು. ಏಷಿಯನ್ ಒಕ್ಕೂಟದಲ್ಲಿ ಯಾವ ದೇಶ ಸದಸ್ಯತ್ವ ಹೊಂದಿಲ್ಲ ಅಂತಂದರೆ ಭಾರತ ಅಂತ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋದಾದರೆ ಅಂತಾರಾಷ್ಟ್ರೀಯ ದೊಡ್ಡ ಬೆಕ್ಕು ಒಕ್ಕೂಟ ನೋಡಿ, ಬಿಗ್ ಕ್ಯಾಟ್ ಅಲಯನ್ಸ್ ಅಂತ ನಾವು ಕರಿತೀವಿ. ಬಿಗ್ ಕ್ಯಾಟ್ ಅಲಯನ್ಸ್ ಅಂತ BCA. ಈ ಒಂದು ದೊಡ್ಡ ಬೆಕ್ಕು ಒಕ್ಕೂಟಕ್ಕೆ ಇತ್ತೀಚೆಗೆ ಯಾವ ದೇಶ ಸೇರಿಕೊಂಡಿದೆ ಅಂತ ನೋಡಿ, ಭಾರತ, ರಷ್ಯಾ, ಚೀನಾ, ನೇಪಾಳ ಅಂತ ಕೊಟ್ಟಿದ್ದಾರೆ. ಇತ್ತೀಚೆಗೆ ಸೇರಿಕೊಂಡಿರ್ತಕ್ಕಂಥ ಒಂದು ದೇಶ ಯಾವುದಪ್ಪ ಅಂತ ಅಂದರೆ ಅದು ರಷ್ಯಾ ಅಂತ. ರಷ್ಯಾ ಇತ್ತೀಚೆಗೆ ಸೇರಿಕೊಂಡಿರ್ತಕ್ಕಂಥ ದೇಶ. ಅಂತಾರಾಷ್ಟ್ರೀಯ ದೊಡ್ಡ ಬೆಕ್ಕು ಒಕ್ಕೂಟಕ್ಕೆ ಇತ್ತೀಚೆಗೆ ಯಾವ ದೇಶ ಸೇರಿಕೊಂಡಿದೆ ಅಂತ ಅಂದರೆ ಅದು ರಷ್ಯಾ ಇತ್ತೀಚೆಗೆ ಸೇರಿಕೊಂಡಿರ್ತಕ್ಕಂಥ ಒಂದು ದೇಶ ಆಗಿದೆ. ವೆರಿ ವೆರಿ ಇಂಪಾರ್ಟೆಂಟು. ಪ್ರಶ್ನೆ ಕೇಳ್ತಾರೆ, ನೆನ್ಪಿಟ್ಕೊಳ್ತಾ ನೀವು ಹೋಗಬೇಕು. ಓಕೆ, ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಹಾರ್ನ್ಬಿಲ್ ಎಂಬತಕ್ಕಂಥ ಒಂದು ಉತ್ಸವ ಯಾವ ರಾಜ್ಯದಲ್ಲಿ ನಡೆಯುತ್ತೆ ಅಂತ. ಹಾರ್ನ್ಬಿಲ್ ಫೆಸ್ಟಿವಲ್ ಅಂತಲೇ ಕರಿತೇವೆ. ಈ ಒಂದು ಉತ್ಸವ ಯಾವ ರಾಜ್ಯದಲ್ಲಿ ನಡೆಯುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇದನ್ನು ನಾಗಾಲ್ಯಾಂಡ್ನ ಒಂದು ರಾಜ್ಯ ಹಬ್ಬ ಅಂತ ಹಾರ್ನ್ಬಿಲ್ ಫೆಸ್ಟಿವಲ್. ಈ ಒಂದು ಹಾರ್ನ್ಬಿಲ್ ಫೆಸ್ಟಿವಲ್ ಎಲ್ಲಿ ನಡೆಯುತ್ತೆ ಅಂತ ನಾಗಾಲ್ಯಾಂಡ್ನಲ್ಲಿ ನಡೀತಕ್ಕಂಥ ಒಂದು ಹಬ್ಬ ಇದು. ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ, ನಾಗಾಲ್ಯಾಂಡ್. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಪ್ರಶ್ನೆ ಕೇಳ್ತಾರೆ, ನೆನ್ಪಿಟ್ಕೊಳ್ತಾ ಹೋಗಬೇಕು. ಓಕೆ, ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ನರೇಗಾ ಯೋಜನೆ ಅಡಿಯಲ್ಲಿ ಒಬ್ಬ ವ್ಯಕ್ತಿಗೆ ಎಷ್ಟು ದಿನ ಕೆಲಸ ಕೊಡಲಾಗುತ್ತೆ ಅಂತ. ನರೇಗಾ ಯೋಜನೆ ಅಡಿಯಲ್ಲಿ ಒಬ್ಬ ವ್ಯಕ್ತಿಗೆ ಎಷ್ಟು ದಿನ ಕೆಲಸ ಕೊಡಲಾಗುತ್ತೆ ಅಂತ ಕೇಳಿದರೆ ಇದುವರೆಗೂ ಎಷ್ಟು ದಿನ ಅಂತ 100 ದಿನ ಕೆಲಸ ಕೊಡ್ತಾಯಿದ್ರು. ಆದರೆ ಈಗೇನು ಮಾಡಿದ್ದಾರೆ, 2025ರಲ್ಲಿ ಇದರಲ್ಲಿ ಸ್ವಲ್ಪ ಅಪ್ಡೇಟ್ ಮಾಡಿದ್ದಾರೆ. ಏನಪ್ಪ ಅಂತಂದರೆ 125 ದಿನ ಕೆಲಸ ಕೊಡ್ರಿ ಅಂತ. ಇನ್ಮೇಲೆ 125 ದಿನ ಇಲ್ಲಿ ಕೆಲಸ ಕೊಡ್ರಿ ಅಂತ ಇಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಹಾಗಾಗಿ ಆಪ್ಷನ್ ಎರಡನೇದು ಇಲ್ಲಿ ಸರಿಯಾದ ಉತ್ತರ ಆಗ್ತದೆ. ಈಗ ನರೇಗಾ ಯೋಜನೆ ಅಡಿಯಲ್ಲಿ ಒಬ್ಬ ವ್ಯಕ್ತಿಗೆ ಎಷ್ಟು ದಿನ ಕೆಲಸ ಕೊಡಲಾಗ್ತದೆ ಅಂತ 125 ಅಂತ ನೀವು ನೆನ್ಪಿಟ್ಕೋಬೇಕು. ಪ್ರಶ್ನೆ ಇದೇ ರೀತಿ ಕೇಳ್ತಾರೆ. ಮತ್ತು ಅದೇ ರೀತಿ ಇಲ್ಲಿ ನರೇಗಾ MG ನರೇಗಾ ಅಂತ ಯಾವಾಗ ಹೆಸರು ಬಂತು ಅಂತ ಕೇಳಿದರೆ 2009. ಅದೇ ನರೇಗಾ ಯೋಜನೆನ ಶುರು ಮಾಡಿದ್ದು ಯಾವಾಗ ಅಂತ ಕೇಳಿದರೆ 2006. ಇವೆಲ್ಲವೂ ಕೂಡ ಇಂಪಾರ್ಟೆಂಟು. ಯಾಕೆಂದರೆ ಬೇಸಿಕ್ ನೀವು ಕರೆಂಟ್ ಅಫೇರ್ಸ್ ನೋಡ್ಕೊಂಡಿರ್ತೀರ, ಅದರ ಒಂದು ಬೇಸಿಕ್ ನಿಮಗೆ ಗೊತ್ತಿರಲ್ಲ. ಅದನ್ನು ಕೂಡ ನೀವು ಓದ್ಕೊಂಡ್ರಿ ಅಂತ ಅಂದರೆ ನೀವು ಜಾಬನ್ನು ಪಡ್ಕೋಬೋದು. ಓಕೆನಾ. ನೋಡಿ, ನಬಾರ್ಡ್ನ ಪ್ರಸ್ತುತ ಚೇರ್ಮನ್ ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದೇನೆ. ಎಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ನಬಾರ್ಡ್ನ ಪ್ರಸ್ತುತ ಚೇರ್ಮನ್ ಯಾರಪ್ಪ ಅಂತಂದರೆ KV ಶಾಜಿ ಅಂತಕ್ಕಂಥವ್ರು. ನಬಾರ್ಡ್ ಯಾವಾಗಪ್ಪ ಸ್ಥಾಪನೆ ಆಯಿತು? ಜುಲೈ 12, 1982ರಂದು ಈ ಒಂದು ನಬಾರ್ಡ್ ಸ್ಥಾಪನೆ ಆಗ್ತದೆ. ಯಾವ ಕಮಿಟಿಯಿಂದ? ಶಿವರಾಮನ್ ಕಮಿಟಿ. ಇದನ್ನು ಕೂಡ ನೆನ್ಪಿಟ್ಕೋಬೇಕು. ಡೈರೆಕ್ಟಾಗಿ ಪ್ರಶ್ನೆಗಳು ತುಂಬ ಸಲ ಕೇಳಿದ್ದಾರೆ, ಅದಕ್ಕಾಗಿ ನೆನ್ಪಿಟ್ಕೋಬೇಕು. ಮತ್ತು KV ಶಾಜಿ ಅಂತಕ್ಕಂಥ ನೆನ್ಪಿಟ್ಕೋಬೇಕು. ನಬಾರ್ಡ್ನ ಪ್ರಸ್ತುತ ಚೇರ್ಮನ್ ಇವರು ಆಗಿದ್ದಾರೆ. ಓಕೆನಾ, ಅರ್ಥ ಆಯ್ತಾ? ಓಕೆ, ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಡಿಸೆಂಬರ್ 2025 ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ರಾಮಸರ ತಾಣಗಳು ಎಷ್ಟು ಅಂತ ನೋಡಿ. 96 ಇದ್ದಾವೆ. ಈಗ ಪ್ರೆಸೆಂಟ್ ಡಿಸೆಂಬರ್ 2025 ಪ್ರಕಾರ 96 ಇದ್ದಾವೆ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ರಾಮಸರ ಕನ್ವೆನ್ಷನ್ ಅಂತ ಯಾವಾಗ ನಡೆಯುತ್ತೆ ಅಂತಾರೆ? 1972ರಲ್ಲಿ. ಎಲ್ಲಿ ನಡೆಯುತ್ತೆ? ಇರಾನ್ನಲ್ಲಿ ನಡೆಯುತ್ತೆ. ಓಕೆನಾ. ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟು. ನೀವು ಇದನ್ನು ನೆನ್ಪಿಟ್ಕೋಬೇಕು. ಈಗ 96 ಇದ್ದಾವೆ, ಅದು ನಮಗೆ ಗೊತ್ತು 96 ಇದ್ದಾವೆ ಅಂತ. ಆದರೆ ರಾಮಸರ್ ಕನ್ವೆನ್ಷನ್ ಸ್ಟಾರ್ಟ್ ಆಗಿದೆ ಯಾವಾಗ? 1972ರಲ್ಲಿ. ಎಲ್ಲಂತಂದರೆ ಇರಾನ್ನಲ್ಲಿ. ಇದು ನೆನ್ಪಿಟ್ಕೋಬೇಕು ನೀವು. ಇದನ್ನು ನೆನ್ಪಿಟ್ಕೊಂಡ್ರೆ ನೀವು ಆನ್ಸರ್ನ ಮಾಡ್ಬೋದು. ಪ್ರಶ್ನೆಗಳು ಇದೇ ರೀತಿ ಬರ್ತವೆ. ನಾವು 11ನೇ ತಾರೀಕು ನಾವು ನೋಡೋಣ ಕರೆಂಟ್ ಅಫೇರ್ಸ್ ಎಷ್ಟು ಕ್ವಶನ್ ನಮ್ಮ ಒಂದು ಚಾನಲ್ನಿಂದ ಬಂದಿದ್ದಾವೆ ಅಂತ.
ನೋಡಿ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಇತ್ತೀಚೆಗೆ ಸ್ಕ್ವಾಷ್ ವಿಶ್ವಕಪ್ ಗೆದ್ದ ರಾಷ್ಟ್ರ ಯಾವುದು ಅಂತ ಕೇಳಿದರೆ ತುಂಬ ಇಂಪಾರ್ಟೆಂಟು. ಯಾವುದಪ್ಪ ಅಂತಾನೆ ಭಾರತ ಗೆದ್ದಿರ್ತಕ್ಕಂಥದ್ದು. ತುಂಬ ಪ್ರಶ್ನೆ ಕೇಳ್ತಾರೆ. ಸ್ಕ್ವಾಷ್ ವಿಶ್ವಕಪ್ ಅಂತ, ಸ್ಕ್ವಾಷ್ ಅಂತಕ್ಕಂಥ ಒಂದು ಗೇಮ್ ಏನಿದೆ ಇದು ತುಂಬ ನ್ಯೂಸಲ್ಲಿದೆ, ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ. ಸ್ಕ್ವಾಷ್ ವಿಶ್ವಕಪ್ ಭಾರತ ಇಲ್ಲಿ ಪಡೆದುಕೊಂಡಿದೆ, ಅದನ್ನು ನೀವು ನೆನ್ಪಿಟ್ಕೋಬೇಕು. ಇಲ್ಲಿ ಸರಿಯಾದ ಉತ್ತರ ಭಾರತ. ಓಕೆನಾ. ಮುಂದಿನ ಪ್ರಶ್ನೆ ನೋಡಿ, ಭಾರತದ ಮೊದಲ ಅರಣ್ಯ ವಿಶ್ವವಿದ್ಯಾಲಯ ಎಲ್ಲಿ ಅನಾವರಣಗೊಳಿಸಲಾಗ್ತಿದೆ ಅಂತ. ಭಾರತದ ಮೊದಲ ಅರಣ್ಯ ವಿಶ್ವವಿದ್ಯಾಲಯ ಅಂತ ಎಲ್ಲಿ ಅನಾವರಣಗೊಳಿಸಲಾಗ್ತಿದೆ ಅಂತ ಇಲ್ಲಿ ಕೇಳಿದರೆ, ಇದು ಕರೆಂಟ್ ಅಫೇರ್ಸ್ ನ್ಯೂಸಲ್ಲಿ ಇರ್ತಕ್ಕಂಥದ್ದು. ಎಲ್ಲಿ ಅಂತ ಕೇಳಿದರೆ ನೀವು ನೆನ್ಪಿಟ್ಕೋಬೇಕು. ಎಲ್ಲಪ್ಪ ಅಂತ ಅಂದರೆ ಗೋರಖ್ಪುರ ಅಂತ. ಗೋರಖ್ಪುರದಲ್ಲಿ ಇದನ್ನು ಮಾಡ್ತಿದ್ದಾರೆ. ಮೊದಲ ಒಂದು ಅರಣ್ಯ ವಿಶ್ವವಿದ್ಯಾಲಯ ಅಂತ, ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ. ಗೋರಖ್ಪುರ್ ಈಸ್ ದ ರೈಟ್ ಆನ್ಸರ್. ಗೋರಖ್ಪುರ್ ಈಸ್ ದ ರೈಟ್ ಆನ್ಸರ್ ಅಂತ ಆಪ್ಷನ್ 1. ಅದೇ ರೀತಿ ಮುಂದಿನ ಪ್ರಶ್ನೆ, ಎಕ್ಸಸೈಸ್ ಡೆಸರ್ಟ್ ಸೈಕ್ಲೋನ್ ಎಂಬತಕ್ಕಂಥ ಒಂದು ಎಕ್ಸಸೈಸ್ ಏನಿದೆ ಇದು ಯಾವ 2 ರಾಷ್ಟ್ರಗಳ ನಡುವೆ ನಡೆಯುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ನೋಡಿ ಈ ಒಂದು ಡೆಸರ್ಟ್ ಸೈಕ್ಲೋನ್ ಎಂಬತಕ್ಕಂಥದ್ದು ಭಾರತ ಮತ್ತು UAE ರಾಷ್ಟ್ರಗಳ ನಡುವೆ ನಡೀತದೆ. ವೆರಿ ವೆರಿ ಇಂಪಾರ್ಟೆಂಟು, ಇದನ್ನು ನೆನ್ಪಿಟ್ಕೊಳ್ಳಿ. ಆಗಲೇ ಒಂದು ಎಕ್ಸಸೈಸ್ ಹೇಳಿದೆ, ಅದು ನಾನು ಏನಪ್ಪ ಮಾಡಿದೆ ಅಂತ ಮಲೇಷ್ಯಾದಲ್ಲಿ ನಡೆಯಿತು ಅಂತ ಹೇಳಿದೆ. ಅದು ಮಲೇಷ್ಯಾ ಅಲ್ಲ, ಕೇರಳದಲ್ಲಿ ನಡೆಯುತ್ತೆ. ಕೇರಳದ ತಿರುವನಂತಪುರಂ. ಅದನ್ನು ನಾನು ಹೇಳ್ತೇನೆ, ಈ ತರಗತಿ ಸಂಪೂರ್ಣವಾಗಿ ಆದಮೇಲೆ ಅದನ್ನು ಹೇಳ್ತೇನೆ. ಯಾರೂ ಕೂಡ ವರಿ ಆಗ್ತಕ್ಕಂಥ ಅಗತ್ಯತೆ ಇಲ್ಲ. ಓಕೆನಾ. ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಸೈಯದ್ ಮುಸ್ತಕ್ ಅಲಿ ಟ್ರೋಫಿ ಗೆದ್ದ ರಾಜ್ಯ ಯಾವುದು ಅಂತ ಕೇಳಿದರೆ, ನೋಡಿ ಥಂಬ್ನೇಲಲ್ಲೂ ಕೂಡ ನಾನು ಹೇಳಿದೆ, ಸೈಯದ್ ಮುಸ್ತಕ್ ಅಲಿ ಟ್ರೋಫಿ ಗೆದ್ದ ರಾಜ್ಯ ಯಾವುದು ಅಂತ ಕೇಳಿದರೆ ಯಾವುದಪ್ಪ ಅಂತಾನೆ ಜಾರ್ಖಂಡ್ ಈ ಒಂದು ಸೈಯದ್ ಮುಸ್ತಕ್ ಅಲಿ ಟ್ರೋಫಿ 2025 ಇದನ್ನು ಗೆದ್ದಿರತಕ್ಕಂಥದ್ದು. ವೆರಿ ವೆರಿ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಪ್ರಶ್ನೆಗಳನ್ನು ಇಲ್ಲಿಂದನೇ ತೆಗೆದುಕೊಂಡು ಅವರು ಬರ್ತಾರೆ ಮತ್ತು ಕೇಳ್ತಾರೆ ಕೂಡ. ನಮ್ಮ ಒಂದು ಚಾನಲ್ನಿಂದ ಪ್ರಶ್ನೆ ಎಷ್ಟು ಬರ್ತವೆ ನೋಡೋಣ. ಆದರೆ ನೀವೇನು ಮಾಡಬೇಕು, ಸಂಪೂರ್ಣವಾಗಿ ತರಗತಿಗಳನ್ನು ನೋಡಬೇಕು. ನೋಡಿ ಮುಂದಿನ ಪ್ರಶ್ನೆ ಏನಿದೆ, ಭಾರತೀಯ ಮಹಿಳಾ ಆಯೋಗ ಇತ್ತೀಚೆಗೆ ಯಾವ ಸ್ಕಾಲರ್ಶಿಪ್ ಯೋಜನೆಯನ್ನು ಲಾಂಚ್ ಮಾಡಿದೆ ಅಂತ. ನ್ಯಾಷನಲ್ ಕಮಿಷನ್ ಆಫ್ ವುಮೆನ್ ಅಂತ ಕರಿತೇವೆ, NCW. ಯಾವ ಒಂದು ಏನು ಸ್ಕಾಲರ್ಶಿಪ್ ಯೋಜನೆ ಲಾಂಚ್ ಮಾಡಿದೆ ಅಂತ ಪ್ರಶ್ನೆ ಕೇಳಿದರೆ, ನೋಡಿ ಯಾವುದಪ್ಪ ಅಂತಂದರೆ ಶಕ್ತಿ ಸ್ಕಾಲರ್ ಎಂಬತಕ್ಕಂಥ ಒಂದು ಯೋಜನೆಯನ್ನು ಈ ಒಂದು ಮಹಿಳಾ ಆಯೋಗ ಏನು ಮಾಡಿದೆ, ಶುರು ಮಾಡಿದೆ, ಲಾಂಚನ್ನು ಇಲ್ಲಿ ಮಾಡಿರುತ್ತೆ ಅಂತ. ಶಕ್ತಿ ಸ್ಕಾಲರ್ ಎಂಬತಕ್ಕಂಥದ್ದು ಯಾವುದಪ್ಪ ಅಂದರೆ ನ್ಯಾಷನಲ್ ಕಮಿಷನ್ ಆಫ್ ವುಮೆನ್, ರಾಷ್ಟ್ರೀಯ ಮಹಿಳಾ ಆಯೋಗ ಇದನ್ನು ಶುರು ಮಾಡಿರ್ತಕ್ಕಂಥದ್ದು. ಓಕೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ರಾಷ್ಟ್ರೀಯ ಪ್ರೇರಣಾ ಸ್ಥಳ ಎಲ್ಲಿದೆ ಅಂತ. ನೋಡಿ ಇದು ರಾಷ್ಟ್ರೀಯ ಪ್ರೇರಣಾ ಸ್ಥಳ ಯಾವಾಗಪ್ಪ ಮಾಡಿದರು ಅಂತಂದರೆ ಡಿಸೆಂಬರ್ 25 ಏನಪ್ಪ ಅಂತಂದರೆ ಅಟಲ್ ಬಿಹಾರಿ ವಾಜಪೇಯಿಯವರ ಒಂದು ಹುಟ್ಟು ದಿನದ ಒಂದು ಅಂಗವಾಗಿ ಎಲ್ಲಪ್ಪ ಮಾಡಿದರು ಅಂತ ಲಕ್ನೋದಲ್ಲಿ ನಮ್ಮ ಒಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೋಗಿ ಈ ಒಂದು ಪ್ರೇರಣಾ ಸ್ಥಳವನ್ನು ಉದ್ಘಾಟನೆಯಲ್ಲಿ ಮಾಡಿದ್ದಾರೆ. ಈ ಒಂದು ಪ್ರೇರಣಾ ಸ್ಥಳವನ್ನು ಅವರು ಉದ್ಘಾಟನೆ ಮಾಡಿದ್ದಾರೆ, ಅದಕ್ಕಾಗಿ ನ್ಯೂಸಲ್ಲಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಇವರು ಕೂಡ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಅಂತ ನಾವು ಹೇಳ್ಬೋದು. 1998ರಲ್ಲಿ ಪೋಖರಣ್ನಲ್ಲಿ ನಮ್ಮ ಒಂದು ನ್ಯೂಕ್ಲಿಯರ್ ಏನು ನಾವು ಈಗ ನ್ಯೂಕ್ಲಿಯರ್ ಪವರ್ ಆಗಿದ್ದೇವೆ ಅದು ಇವರಿಂದನೇ ಆಗಿದ್ದು, ಅದನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ಓಕೆನಾ. ಇಲ್ಲಿ ರಾಷ್ಟ್ರೀಯ ಪ್ರೇರಣಾ ಸ್ಥಳ ಎಲ್ಲಿ ನಡೀತಿದೆ ಅಂತ ಅಂದರೆ ಅದು ಲಕ್ನೋದಲ್ಲಿ ಈಗ ಅನಾವರಣಗೊಳಿಸಿದ್ದಾರೆ. ಯಾರಪ್ಪ ಅಲ್ಲಿ ಇನಾಗ್ರೇಷನ್ ಮಾಡಿದವರು ಅಂತ ಅಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಇದನ್ನು ಕೂಡ ನೀವು ನೆನ್ಪಿಟ್ಕೋಬೇಕು ಅಂತ. ಓಕೆನಾ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ ಏನಪ್ಪ ಇದೆ, ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರವನ್ನು ಯಾರು ನೀಡ್ತಾರೆ ಅಂತ. ನೋಡಿ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರವನ್ನು ಯಾರು ನೀಡ್ತಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದೇನೆ. ಯಾರಪ್ಪ ನೀಡ್ತಾರೆ ಅಂತಂದರೆ ರಾಷ್ಟ್ರಪತಿಗಳು ಈ ಒಂದು ಪ್ರತಿ ವರ್ಷ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರವನ್ನು ಇಲ್ಲಿ ನೀಡ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್, ಇದು ಕೂಡ ರಾಷ್ಟ್ರಪತಿಗಳು ಇದನ್ನು ನೀಡುತ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ. ಅದೇ ರೀತಿಯಲ್ಲಿ ರಾಷ್ಟ್ರೀಯ ಒಂದು ವಿಜ್ಞಾನ ಪುರಸ್ಕಾರದ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಮಾಹಿತಿಗಳನ್ನು ತಿಳ್ಕೊಂಡ್ರೆ ಈ ವರ್ಷದಲ್ಲಿ 2025ರಲ್ಲಿ ಎಷ್ಟು ಅಂತ ಅಂದರೆ ವಿಜ್ಞಾನ ರತ್ನ ಅವಾರ್ಡ್ 1, ವಿಜ್ಞಾನ ಶ್ರೀ ಅವಾರ್ಡ್ 8, ವಿಜ್ಞಾನ ಯುವ ಶಾಂತಿ ಸ್ವರೂಪ್ ಭಟ್ನಾಗರ್ ಅವಾರ್ಡ್ 14, ವಿಜ್ಞಾನ ಟೀಮ್ ಎಂಬತಕ್ಕಂಥದ್ದು 1. ಟೋಟಲ್ ಆಗಿ 1, 8, 9, 9, 14 ಎಷ್ಟು, 14, 9, 23, 23, 1, 24 ಜನ ಒಂದು ವಿಜ್ಞಾನ ಪುರಸ್ಕಾರಕ್ಕೆ ರಾಷ್ಟ್ರೀಯ ವಿಜ್ಞಾನ ಅವಾರ್ಡ್ ಅಂತ ಕರಿತೇವೆ, ಇದಕ್ಕೆ ಭಾಜನರಾಗಿರ್ತಾರೆ. ನೀವೇನು ಮಾಡಬೇಕು, ಇದಕ್ಕೆ ಇನ್ನೂ ಕೂಡ ವಿಜ್ಞಾನ ರತ್ನ ಯಾರು ತಗೊಂಡಿದ್ದಾರೆ ಇದನ್ನು ನೆನ್ಪಿಟ್ಕೋಬೇಕು. ಮತ್ತು ವಿಜ್ಞಾನ ಟೀಮು ಇವೆರಡೂ ಕೂಡ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಒಬ್ಬೊಬ್ಬರೇ ತೊಗೊಂಡಿದ್ದಾರೆ, ಒಬ್ಬೊಬ್ಬರು ಏನು ತೊಗೊಂಡಿದ್ದಾರೆ ಅದನ್ನು ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳೇಬೇಕು ಅವ್ರನ್ನ. ಅದನ್ನು ನೀವೇನು ಮಾಡಬೇಕು, ಕಮೆಂಟ್ ಬಾಕ್ಸ್ ಮೂಲಕ ನೀವು ಆನ್ಸರ್ ಮಾಡಬೇಕಾಗಿರ್ತದೆ. ವಿಜ್ಞಾನ ರತ್ನ ಅವಾರ್ಡ್ ಪಡೆದುಕೊಂಡಿರೋರು ಯಾರು, ವಿಜ್ಞಾನ ಟೀಮ್ ಅವಾರ್ಡ್ ಪಡೆದುಕೊಂಡಿರೋರು ಯಾರು, ಇವೆರಡೂ ಕೂಡ
ಆಪ್ಷನ್ 1 ವಿಜ್ಞಾನ ರತ್ನ ಅವಾರ್ಡ್ ಪಡೆದುಕೊಂಡಿರೋರು ಯಾರಂತ ಆಗಬೇಕು. 2ನೇದು ವಿಜ್ಞಾನ ಟೀಮ್ ಅವಾರ್ಡ್ ಯಾರು ಪಡ್ಕೊಂಡಿದ್ದಾರೆ, ಕಮೆಂಟ್ ಬಾಕ್ಸ್ ಮೂಲಕ ನೀವು ಆನ್ಸರ್ನ ಮಾಡಬೇಕು. ಎಷ್ಟು ಜನ ಮಾಡ್ತೀರಾ ನೋಡೋಣ. ಅದೇ ರೀತಿ ಕೊನೆಯ ಸ್ಲೈಡ್ ನೋಡಿ ಏನಪ್ಪ ಇದೆ ಅಂತ, ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್ ಅಂತ. ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನನ್ನು ಯಾವಾಗ ಸ್ಟಾರ್ಟ್ ಮಾಡಲಾಯಿತು ಅಂತ ಕೇಳಿದರೆ, ಇದನ್ನು 2025ರಲ್ಲಿ ಲಾಂಚ್ ಮಾಡಿದ್ದಾರೆ. ತುಂಬ ಇಂಪಾರ್ಟೆಂಟ್ ಇದು ಕೂಡ. ನೆಕ್ಸ್ಟ್ ಇಲ್ಲಿ ಖೇಲ್ ರತ್ನ 2025 ಒಂದು ಅವಾರ್ಡ್ಗೆ ಯಾರಪ್ಪ ನಾಮಿನೇಟ್ ಆಗಿದ್ದಾರೆ ಅಂತ ಅಂದರೆ, ಹಾರ್ದಿಕ್ ಸಿಂಗ್ ಎಂಬತಕ್ಕಂಥವ್ರು ಇದನ್ನು ಈ ಒಂದು ಅವಾರ್ಡ್ಗೆ ನಾಮಿನೇಷನನ್ನು ಇಲ್ಲಿ ಪಡ್ಕೊಂಡಿದ್ದಾರೆ ಅಂತ ನೋಡಿ. ಇವಾಗಿತ್ತು ಇವತ್ತಿನ ಒಂದು ಕರೆಂಟ್ ಅಫೇರ್ಸು. ಒಂದು ಪ್ರಶ್ನೆಗೆ ನಾನು ಹೇಳಿದೆ ಆಗಲೇ, ಆ ಒಂದು ಪ್ರಶ್ನೆ ತಪ್ಪಾಗಿದೆ ಅಂತ, ಅದನ್ನು ನೋಡೋಣ. ಆ ಒಂದು ಪ್ರಶ್ನೆ ಯಾವುದು ಅಂದರೆ, ಆ ಒಂದು ಪ್ರಶ್ನೆ ಆದಮೇಲೆ ನಾವು ತರಗತಿಗಳನ್ನು ಮುಗಿಸೋಣ ಅಂತೆ. ಓಕೆ, ಹರಿಮಾವ್ ಶಕ್ತಿ ಯುದ್ಧಾಭ್ಯಾಸ ನೋಡಿ. ಈ ಒಂದು ಹರಿಮಾವ್ ಶಕ್ತಿ ಯುದ್ಧಾಭ್ಯಾಸ ಯಾವ ಒಂದು 2 ರಾಷ್ಟ್ರಗಳ ನಡುವೆ ನಡೆಯಿತು ಅಂತ ಅಂದರೆ, ಇದು ಇಂಡಿಯಾ ಮತ್ತು ಮಲೇಷ್ಯಾ ರಾಷ್ಟ್ರಗಳ ನಡುವೆ ನಡೆಯಿತು. ಅದೇ ಎಲ್ಲಿ ನಡೆಯಿತು ಅಂತ ಕೇಳಿದರೆ, ಕೇರಳದ ತಿರುವನಂತಪುರಂ. ಓಕೆನಾ, ತಿರುವನಂತಪುರಂ. ಓಕೆನಾ, ಇದಾಗಿತ್ತು ಇವತ್ತಿನ ಒಂದು ತರಗತಿ. ಈ ಒಂದು ತರಗತಿ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಏನಾದರೂ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ತರಗತಿಗಳು ನಿಮಗೆಲ್ಲರೂ ಕೂಡ ಹೇಗೆ ಅನ್ನಿಸ್ತಾ ಇದೆ, ಎಲ್ಲರೂ ಕೂಡ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನೀವು ನಮಗೆ ಸಪೋರ್ಟನ್ನು ಮಾಡ್ಬೋದು ಅಂತ ಹೇಳ್ತಾ, ಎಲ್ಲ ಚಾನಲ್ನ ಒಂದು ತರಗತಿಗಳು ಫ್ರೀ ಇರ್ತವೆ. ಬೇರೆ ಬೇರೆ ವಿದ್ಯಾರ್ಥಿಗಳು ಅಥವಾ ಬೇರೆ ಬೇರೆ ಟೀಚರ್ಸ್ಗಳು ಎಲ್ಲರೂ ಕೂಡ ಮೆಂಬರ್ಸ್ ಓನ್ಲಿ ಸ್ಟ್ರೀಮ್ಗಳನ್ನು ಮಾಡ್ತಿದ್ದಾರೆ. ಆದರೆ ನಮ್ಮ ಚಾನಲ್ನಲ್ಲಿ ನಿಮಗೆ ಫ್ರೀಯಾಗಿ ಕೊಟ್ಟಿದ್ದೇವೆ, ಎಲ್ಲವೂ ಕೂಡ ನೀವು ಯೂಸ್ ಮಾಡ್ಕೊಳ್ಳಿ. ಓಕೆನಾ, ಇವತ್ತಿನ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.